ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಯಾ ವ್ಲಾಗ್ಸ್. ಸಿಟಿ ಲೈಫಿಂದ ಬೇಜಾರಾಗಿ ಒಂದಿನ ಎಲ್ಲಾದ್ರೂ ಕಾಡಿನ ಮಧ್ಯೆ ಹೋಗಿ ಪೀಸ್ ಆಗಿ ಕೂರೋಣಪ್ಪ ಅಂತ ಅನ್ನಿಸ್ತಿದ್ಯಾ? ಹಾಗಿದ್ರೆ ಬನ್ನಿ, ಒಂದೊಳ್ಳೆ ಪ್ಲೇಸ್ ತೋರಿಸ್ತೀನಿ. ಬೆಳಿಗ್ಗೆಯಿಂದ ಸಂಜೆ ತನಕ ನೇಚರ್ ಜೊತೆಗೆ ಮನಸ್ಸಿಗೆ ತೃಪ್ತಿ ಆಗೋಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾವುದೇ ಬೇಜಾರಿಲ್ಲದೆ. ಹೌದು, ಇವತ್ತು ನಮ್ಮ ಸವಾರಿ ಬಂದಿದ್ದು ಪಿರಮಿಡ್ ವ್ಯಾಲಿಗೆ. ಇದು ಬಂದು ಬ್ಯಾಂಗ್ಳೂರಿಂದ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿ ಕನಕಪುರ ರೋಡು ಹಾರೋಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ನೋ ಎಂಟ್ರಿ ಫೀಸ್, ಬಟ್ ಓನ್ ವೆಹಿಕಲ್ ಅಲ್ಲಿ ಬಂದ್ರೆ ಪಾರ್ಕಿಂಗ್ ಚಾರ್ಜ್ ಅಂತ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪಾರ್ಕಿಂಗ್ಗೆ ಸ್ಪೇಷಿಯಸ್ ಜಾಗ ಇದೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 o'clock ಟು ಈವ್ನಿಂಗ್ 6 o'clock. ಹಾಗಾಗಿ ನಿಮ್ಮ ಎಲ್ಲಾ ಟೆನ್ಷನ್ಗಳನ್ನ ಬದಿಗಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಹೋಲ್ ಡೇ ಖುಷಿಯಾಗಿರ್ಬಹುದು. ಇದು ಬಂದು 28 acres ಅಷ್ಟು ದೊಡ್ಡದಾಗಿದೆ. ಮಿಡಲ್ ಅಲ್ಲಿ ಬೆಟ್ಟ, ಸಣ್ಣ ನದಿ, ವಾಕ್ ಮಾಡೋದಿಕ್ಕೆ ದೊಡ್ಡದಾಗಿ ಪಾರ್ಕ್ ಇದೆ. ಹಾಗೆ ಒಳಗಡೆ ಹೇಗೆ ಹೋಗ್ಬೇಕು ಅಂತ ಅನ್ನೋದಕ್ಕೆ ರೂಟ್ ಮ್ಯಾಪ್ ಕೂಡ ಹಾಕಿಟ್ಟಿರ್ತಾರೆ, ನೀವು ಅದನ್ನ ನೋಡ್ಕೊಂಡು ಹೋಗ್ಬಹುದು. ಇನ್ನು ಇಲ್ಲಿ ಮೇನ್ ಬಂದು ಮೈತ್ರೇಯ ಬುದ್ಧ ಪಿರಮಿಡ್. ಇದು 102 ಅಡಿ ಎತ್ತರ ಇದೆ. ಹಾಗೆ ಒಮ್ಮೆಗೆ 5000 ಪೀಪಲ್ ಮೆಡಿಟೇಟ್ ಮಾಡಬಹುದು. ಮಾನಸಿಕ ನೆಮ್ಮದಿ ಮತ್ತೆ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಹೇಳ್ ಮಾಡಿಸಿರುವಂತಹ ಜಾಗ. ಬಿಲೋ 8 years ಚಿಲ್ಡ್ರನ್ಸ್ಗೆ ಇದ್ರ ಒಳಗಡೆ ಅಲ್ಲೋ ಇಲ್ಲ. ಫೋನ್ನ ಸ್ವಿಚ್ ಆಫ್ ಮಾಡೋದಿಕ್ಕೆ ಹೇಳ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಹೋಗ್ಬಿಟ್ಟು ಮೆಡಿಟೇಷನ್ ಕೂಡ ಮಾಡಬಹುದು. ಹಾಗೆ ಎವ್ರಿ ಡೇ 12:30 to 2 o'clock ನಿತ್ಯ ಅನ್ನದಾನ ಸೇವಾ ಅಂತ ಹೇಳಿ ಅಲ್ಲಿ ಫ್ರೀ ಸಾತ್ವಿಕ್ ಫುಡ್ ಸಿಗುತ್ತೆ. ನಾವು ಹೋಗ್ತಾ 2 o'clock ಆಗಿತ್ತು, ಹಾಗಾಗಿ ಕೆಫೆ ಏರಿಯಾಗೆ ಹೋದ್ವಿ. ಅಲ್ಲಿ ಮೀಲ್ಸ್ ಅಂತ ಏನು ಸಪ್ರೇಟ್ ಆಗಿ ಸಿಗ್ಲಿಲ್ಲ ನಮಗೆ. ಜ್ಯೂಸು, ಟೀ, ಕಾಫಿ, ಜೀರಾ ರೈಸು, ಫ್ರೈಡ್ ರೈಸು, ಕರ್ಡ್ ರೈಸ್ ಆ ಥರ ಇತ್ತು. ನಾವು ಒಂದು ಕರ್ಡ್ ರೈಸ್ ಮತ್ತೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಕಂಪೇರ್ ಟು ಔಟ್ ಸೈಡು ರೇಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಟೇಸ್ಟ್ ಓಕೆ, ಚೆನ್ನಾಗಿತ್ತು. ನಾವು ಲಂಚ್ ಮುಗಿಸ್ಕೊಂಡು ಸುತ್ತಮುತ್ತ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ವಾಕ್ ಮಾಡ್ಕೊಂಡು ಹೊರಟ್ವಿ. ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಇಲ್ಲಿ ಪ್ಲೇ ಏರಿಯಾ ಕೂಡ ಇದೆ. ಆರಾಮಾಗಿ ಕರ್ಕೊಬಂದು ಮಕ್ಕಳನ್ನ ಆಟ ಆಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಮುಂದೆ ಬರ್ತಾ ಇದ್ದ ಹಾಗೆ ತೆಂಗಿನ ತೋಟ ಇತ್ತು. ಇಲ್ಲಿ ತೋಟಕ್ಕೆ ನೀರು ಬಿಡ್ತಾ ಇದ್ರು. ಆ ನೇಚರ್ ಕೂಲ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಗೊತ್ತಾ? ಮನಸ್ಸಿಗೆ ಎಷ್ಟು ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಬೇಕಂದ್ರೆ ನೀವು ಸ್ಟೇ ಮಾಡೋದಾದ್ರೂ ಅಕಮಂಡೇಶನ್ ಕೂಡ ಅವೈಲಬಲ್ ಇದೆ. ಸೋಲ್ ನೆಸ್ಟ್ ಪಿರಮಿಡ್ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ ಅಂತ ನೀವು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ಅಡ್ವೆಂಚರಿಂಗ್ ಗೇಮ್ ಕೂಡ ಇದೆ. ಎಕ್ಸ್ಪ್ಲೋರ್ ಮಾಡೋರು ಅಲ್ಲಿ ಕೂಡ ಹೋಗಿನೂ ಟೈಮ್ ಸ್ಪೆಂಡ್ ಮಾಡಬಹುದು. ಬೋಟಿಂಗ್ ಇದೆ, ಕಾಯಕಿಂಗ್ ಇದೆ. ಒಟ್ನಲ್ಲಿ ನಿಮ್ ಫ್ಯಾಮಿಲಿ ಜೊತೆಗೆ ಬಂದ್ರೆ ಹೋಲ್ ಡೇನ ವ್ಯಾಲ್ಯೂಯಬಲ್ ಆಗಿ ಸ್ಪೆಂಡ್ ಮಾಡೋದಂತೂ ಗ್ಯಾರಂಟಿ. ಇನ್ನು ಮೇನ್ ಆಗಿ ನನಗೆ ಅಟ್ರಾಕ್ಟ್ ಆಗಿದ್ದು ಬಂದು ಈ ಪ್ಲೇಸು. ಸ್ವಿಮ್ಮಿಂಗ್ ಪೂಲ್ ಇದೆ, ಅದಿದ್ದಂಥ ಪ್ಲೇಸು. ಹಿಂದ್ಗಡೆ ಫುಲ್ ಬೆಟ್ಟ ಕಾಣಿಸ್ತಾ ಇದೆ. ಈ ಪೂಲ್ ಬಂದು ಇಲ್ಲಿ ಅಕಮಂಡೇಶನ್ ತಗೊಂಡಿರೋರ್ಗೆ ಮಾತ್ರ ಯೂಸ್ ಮಾಡೋದಕ್ಕಂತೆ. ಸೊ ನಾವು ಜಸ್ಟ್ ಹೋಗಿ ನೋಡ್ಕೊಂಡು ಬಂದ್ವಿ. ಹಾಗೆ ಮೇಲ್ಗಡೆ ನೋಡಿದ್ರೆ ಬಂಡೆ ಮೇಲಿಂದ ನೀರು ಬೀಳ್ತಾ ಇತ್ತು, ಫಾಲ್ಸ್ ಥರ. ಬಟ್ ಅದು ಕ್ರಿಯೇಟೆಡ್ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಒಂದು ಟೆಂಪಲ್ ಕೂಡ ಇದೆ, ನಿಯರ್ ಹೋಗಿ ನೋಡ್ಕೊಂಡು ಕೂಡ ಬರ್ಬೋದು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ನಂದನವನ ಗೋಶಾಲೆಗೆ. ಇಲ್ಲಿ ಸ್ವಲ್ಪ ಹೊತ್ತು ಹಸು ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಜ್ಜಿಗೆ ಕೂಡ ಕೊಟ್ಟರು, ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಅಲ್ಲಿಂದ ಹೊರಟ್ವಿ. ಇಲ್ಲಿ ನಿಮಗೆ ಡೊನೇಟ್ ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡಬಹುದು.
ಹಾಗೆ ಅಲ್ಲಿಂದ ವಾಪಸ್ ನಾವು ಪಿರಮಿಡ್ ಹತ್ರ ಬಂದ್ವಿ. ಅಲ್ಲಿ ಬುಕ್ ಸ್ಟಾಲ್ ಕೂಡ ಇದೆ, ಹಾಗೆ ಚಿಕ್ಕ ಚಿಕ್ಕ ಪಿರಮಿಡ್ ಕೂಡ ಇದೆ. ನಿಮ್ಗೆ ಮೆಡಿಟೇಷನ್ ಮಾಡೋದಿಕ್ಕೆ ಬೇಕಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ಪರ್ಚೇಸ್ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿಗ್ತೇನೆ. ಥ್ಯಾಂಕ್ ಯು ಗಾಯ್ಸ್.